ಸದನದಲ್ಲಿ ಮುಂದಿನ ಸಿಎಂ ಕುರ್ಚಿ ಜಟಾಪಟಿ ನಡೆದಿದೆ. ಹೈಕಮಾಂಡ್ ಹೇಳೋವರೆಗೂ ನಾನೇ ಸಿಎಂ ಅಂತ ಹೇಳಿ ವಿಧಾನಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕುರ್ಚಿ ಕದನ ಮುಂದುವರಿಯುವ ಲಕ್ಷಣಗಳು ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಇನ್ನೂ ಕೂಡ ಈ ಕುರ್ಚಿಯ ವಿಚಾರದಲ್ಲಿ ಮಾತುಕತೆಗಳು ಮುಂದುವರಿತಾನೇ ಇದೆ. ಕುರ್ಚಿ ಜಟಾಪಟಿ ಕಂಟಿನ್ಯೂ ಆಗ್ತಾನೆ ಇದೆ. ಅದು ಇದೀಗ ಸದನದಲ್ಲೂ ಕೂಡ ಇವತ್ತು ಮುಂದುವರಿಯಿತು. ಹೈಕಮಾಂಡ್ ಹೇಳೋವರೆಗೂ ನಾನೇ ಸಿಎಂ ಅಂತ ಹೇಳಿದ್ರು ಸಿಎಂ ಸಿದ್ದರಾಮಯ್ಯ. ಡಿಕೆಶಿ ಸಿಎಂ ಆದ್ರೆ ಖುಷಿ ಅಂತ ಹೇಳಿ ಅಂತ ಬಿಜೆಪಿಯವರು ಕೇಳ್ತಾರೆ. ಆಗ ನಮ್ಮಲ್ಲಿ 224 ಜನರು ಇದ್ದಾರೆ, ಎಲ್ರು ಕೂಡ ಅರ್ಹರೇ, ಯಾರೇ ಸಿಎಂ ಆದ್ರೂ ಖುಷಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳ್ತಾರೆ. ಈ ಮೂಲಕ ಡಿಕೆಶಿ ಸಿಎಂ ಆಗಬೇಕು, ಡಿಕೆಶಿ ಅವರು ಸಿಎಂ ಆದ್ರೆ ಖುಷಿ, ಆ ವಿಚಾರ ಎಲ್ಲೂ ಕೂಡ ಅವರು ಪ್ರಸ್ತಾಪ ಮಾಡಿದೆ. ಎಲ್ಲರೂ ಅರ್ಹರೇ ಅಂತ ಹೇಳುವುದರ ಮೂಲಕ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಹೇಳುವವರೆಗೂ ನಾನೇ ಸಿಎಂ ಅಂತ ಹೇಳಿ ಈ ಮೂಲಕ ಡಿಕೆ ಶಿವಕುಮಾರ್ ಅವರ ಕನಸಿಗೆ ಆಸೆಗೆ ಮತ್ತೆ ತಣ್ಣೀರು ಎರಚಿದ ಹಾಗೆ ಆಗಿದೆ ಅವರ ಈ ಒಂದು ಸ್ಟೇಟ್ಮೆಂಟ್. ಎಲ್ಲೂ ಕೂಡ ಡಿಕೆಶಿ ಹೆಸರನ್ನ ಪ್ರಸ್ತಾಪ ಮಾಡಲ್ಲ, ಎಲ್ಲೂ ಕೂಡ ಡಿಕೆಶಿ ಸಿಎಂ ಆಗಲಿ ಅಂತ ಹೇಳಿಲ್ಲ. ಇಂತಹ ಸಂದರ್ಭದಲ್ಲಿ ಈ ಹಿಂದೆ ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಅವರು 6 ವರ್ಷ ಪೂರೈಸಿದ ಸಂದರ್ಭದಲ್ಲೂ ಕೂಡ ಇವರು ಟ್ವೀಟ್ ಮಾಡಿ ಶುಭ ಹಾರೈಸಿದ್ರು. ಆಗ್ಲೂ ಕೂಡ 2028ರ ವಿಚಾರವನ್ನ ಪ್ರಸ್ತಾಪಿಸಿದ್ರೆ ಹೊರತು ಅದಕ್ಕಿಂತ ಮುಂಚೆನೆ ಸಿಎಂ ಆಗ್ಲಿ ಅನ್ನುವ ವಿಷಯನ್ನು ಕೂಡ ಮಾಡಿರ್ಲಿಲ್ಲ. ಹಾಗಾಗಿ ಇವತ್ತು ಕೂಡ ಸಿಎಂ ಸಿದ್ದರಾಮಯ್ಯ 224 ಶಾಸಕರು ಕೂಡ ಸಿಎಂ ಆಗೋದಕ್ಕೆ ಅರ್ಹರೇ ಅಂತ ಹೇಳಿಕೆಯನ್ನು ಸಂತೋಷ ಪಡೋದು. ನಾನು ಅವ್ರದೇ ಡೌಟ್ ಆಗ್ಬಿಟ್ಟೈತೆ. ಈಗ ಫೋಟೋ ತೆಗೆಸ್ಬಿಟ್ರಲ್ಲ, ಅವ್ರದೇ ಡೌಟ್ ಆಗ್ಬಿಟ್ಟೈತೆ. ಯಾವಾಗ ಹೋಗ್ತಾರೋ ಅನ್ಬಿಟ್ಟು ಡೌಟ್ ಆಗ್ಬಿಟ್ಟೈತೆ. ಫೋಟೋ ಎಲ್ಲ 5 ವರ್ಷಕ್ಕೊಂದ್ಸರಿ ಮಾಡೋದು. ಅವಧಿ ಮುಗೀತು ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಬಿಟ್ಟವ್ರು. ಅವರು ಒಂದು ಫೋಟೋ ಹಾಲಲ್ಲಿ ಹಾಕಕ್ಕೆಲ್ಲ ರೆಡಿ ಮಾಡಿದ್ದಾರೆ. ಹೊಸ ಬಾಗಿಲು, ಹೊಸ ಕಿಟಕಿ ಎಲ್ಲ ಮಾಡಿಸ್ತಾ ಇದ್ದಾರೆ. ಯಾವಾಗ ಹೋಗ್ತಾರೆ ಅದಾನ ಹೇಳ್ಬಿಡಿ, ಎಲ್ಲ ಹೋಗ್ಲಿ. ಆಯ್ತು ಆಯ್ತು, ಅವ್ರೇನು ಹೋಗಲ್ಲ. ಅವರು 28ಕ್ಕೂ ಗೆಲ್ತಾರೆ, 28ಕ್ಕೂ ಗೆದ್ದೇ ಗೆಲ್ತಾರೆ. ಅವ್ರು ಇಲ್ಲಿವರೆಗೆ ನಿಂತ್ಕೊತಾರೆ, ಅಲ್ಲಿವರೆಗೂ ಗೆದ್ದೇ ಗೆಲ್ತಾರೆ. ಹೈಕಮಾಂಡ್ ಎಲ್ಲಿವರೆಗೆ ತೀರ್ಮಾನ ಮಾಡ್ತಾರೆ ಅಲ್ಲಿವರೆಗೆ ಇರ್ತಾರೆ. ನೀನ್ ನೋಡಪ್ಪ, ನೀನ್ ಏನೇ ಕಿತಾಪತಿ ಮಾಡಿದ್ರು ಕೂಡ, ಮಾನ್ಯ ಅಶೋಕ್ ಅವರೇ, ಕಿತಾಪತಿ ಮಾಡಿದ್ರು ಕೂಡ ಅಥವಾ ನೀವು ಏನೇ ಅವ್ರು ಜಾಕ್ ಹಾಕಿ ಎತ್ತಿದ್ರು ಕೂಡ ಅವರು ಏನಿಗೆ ಹೇಳೋದಿಲ್ಲ. ನಿನ್ನ ಕಿತಾಪತಿಗೆಲ್ಲ ಅವರು ಯಾವತ್ತೂ ಕೂಡ ಮನ್ನಣೆ ಕೊಡಲ್ಲ. ಅಲ್ಲ, ಅವ್ರ ಕನಸುಗಳು ಕನಸುಗಳು ಇದ್ದೇ ಇರ್ತವೆ. ನಿನಗೂ ಕನಸುಗಳು ಇದ್ದಾವಲ್ಲ, ಮುಖ್ಯಮಂತ್ರಿ ಆಗ್ಬೇಕು ಅಂತ ಕನಸಿಲ್ಲ ನಿನ್ಗೆ? ಇದೇ ಇಲ್ವೋ? ಆಗ್ಲಿ ಪಾಪ, ನನ್ಗೇನ್ ಸಂತೋಷ ಪಡೋನು ನಾನು. ನೀನ್ ಮುಖ್ಯಮಂತ್ರಿ ಆದ್ರೂ ಸಂತೋಷ ಪಡೋನು ನಾನು. ಅಲ್ಲ ಸರ್, ಅರವಿಂದ ಬೆಲ್ಲದ ಮುಖ್ಯಮಂತ್ರಿ ಆದ್ರೂ ಕೂಡ ಸಂತೋಷ ಪಡೋನು. ಇವನು ಅಶೋಕ್ ಮುಖ್ಯಮಂತ್ರಿ ನೋಡಿ, ವಿಜಯೇಂದ್ರ ಕಾಯ್ಕ ಕೂತಿದ್ದಾರೆ. ವಿಜಯೇಂದ್ರ ಯಾರಿಗೂ ಬಿಡಲ್ಲ. ಸರಿ, ಡಿ.ಕೆ. ಶಿವಕುಮಾರ್ ಆದ್ರೂ ಮುಖ್ಯಮಂತ್ರಿ ಆದ್ರೂ ಖುಷಿ ಪಡ್ತೀನಿ ಅಂತ ಹೇಳಿಲ್ಲ ಒಂದ್ಸರಿ. ನೀವು ಬರೀ ನಮ್ದು ಮಾತ್ರ ಹೇಳ್ತಿದ್ರಲ್ಲ. ನೋಡಪ್ಪ, ಹೈಕಮಾಂಡ್ ಎಲ್ಲಿವರೆಗೆ ತೀರ್ಮಾನ ಮಾಡ್ತದೆ, ಹೈಕಮಾಂಡ್ ತೀರ್ಮಾನ ಮಾಡೋದು ಅಲ್ಲಿವರೆಗೂ ನಾನೇ ಮುಖ್ಯಮಂತ್ರಿ. ಈಗ ನೀರ್ ಕುಡ್ಸೋದು ಕಲ್ತ್ಬಿಟ್ಟಿದ್ದಾರೆ, ತಂದೆಯವ್ರು ಕಲ್ಸ್ಬಿಟ್ಟಿದ್ದಾರೆ. ಸರ್, ನೀರ್ ಕುಡ್ಸಿ ನಮ್ಮನ್ನು ಈಗ ಡಿ.ಕೆ. ಶಿವಕುಮಾರ್ಗೂ ಒಂದು ಗತಿ ಆತತೆ ಅನ್ಸುತ್ತೆ. ಅಲ್ಲ, ಅಶೋಕ್ ಮುಖ್ಯಮಂತ್ರಿ ಆದ್ರೂ ಖುಷಿ, ನಾನು ಮುಖ್ಯಮಂತ್ರಿ ಆದ್ರೂ ಖುಷಿ, ಅರವಿಂದ್ ಬೆಲ್ಲದಾದ್ರೂ ಖುಷಿ, ಶಿವಕುಮಾರ್ ಆದ್ರೂ ಖುಷಿ ಅಂತ ಹೇಳಿ ಅಲ್ಲ ಒಂದ್ಸರಿ. ಯಾರಾದ್ರೂ ನಮ್ಮಲ್ಲಿ ಯಾರಾದ್ರೂ ಮುಖ್ಯಮಂತ್ರಿ ಆದ್ರು ಕೇಳಪ್ಪ, ನಮ್ಮಲ್ಲಿ 224 ಜನ MLA-ಗಳಿದ್ದಾರೆ. ಆ 224 ಕೂಡ 224 ಜನನು ಎಲಿಜಿಬಲ್. ಅವರಲ್ಲಿ ಯಾರು ಮುಖ್ಯಮಂತ್ರಿ ಆದ್ರೂ ಕೂಡ ಖುಷಿನೇ. ಅವ್ರದೇ ಡೌಟ್ ಆಗ್ಬಿಟ್ಟೈತೆ. ಈಗ ಫೋಟೋ ತೆಗೆಸ್ಬಿಟ್ರಲ್ಲ, ಅವ್ರದೇ ಡೌಟ್ ಆಗ್ಬಿಟ್ಟೈತೆ. ಯಾವಾಗ ಹೋಗ್ತಾರೋ ಅನ್ಬಿಟ್ಟು ಡೌಟ್ ಆಗ್ಬಿಟ್ಟೈತೆ. ಫೋಟೋ ಎಲ್ಲ 5 ವರ್ಷಕ್ಕೊಂದ್ಸರಿ ಮಾಡೋದು. ಅವಧಿ ಮುಗೀತು ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಬಿಟ್ಟವ್ರು. ಅವರು ಒಂದು ಫೋಟೋ ಹಾಲಲ್ಲಿ ಹಾಕಕ್ಕೆಲ್ಲ ರೆಡಿ ಮಾಡಿದ್ದಾರೆ. ಹೊಸ ಬಾಗಿಲು, ಹೊಸ ಕಿಟಕಿ ಎಲ್ಲ ಮಾಡಿಸ್ತಾ ಇದ್ದಾರೆ. ಯಾವಾಗ ಹೋಗ್ತಾರೆ ಅದಾನ ಹೇಳ್ಬಿಡಿ, ಎಲ್ಲ ಹೋಗ್ಲಿ. ಆಯ್ತು ಆಯ್ತು, ಅವ್ರೇನು
ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕೃಷ್ಣ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕೃಷ್ಣ, ಈಗಾಗಲೇ ಸದನದಲ್ಲಿ ಈ ವಿಚಾರ ಇವತ್ತು ಕೂಡ ಚರ್ಚೆ ಆಯಿತು. ಆದರೆ ಸಿದ್ದರಾಮಯ್ಯ ಅವರು ಎಲ್ಲೂ ಕೂಡ ನಾನು ಇಳಿತೀನಿ ಸಿಎಂ ಕುರ್ಚಿಯಿಂದ ಅನ್ನೋದಾಗ್ಲಿ ಅಥವಾ DK ಶಿವಕುಮಾರ್ ಆಗ್ಲಪ್ಪ ಅಟ್ಲೀಸ್ಟ್ ಅನ್ನುವಂತಹ ಒಂದು ಪದವನ್ನ ಕೂಡ ಅಲ್ಲಿ ಹೇಳಲಿಲ್ಲ. ಹಾಗಾಗಿ ಈ ಒಂದು ವಿಚಾರದಲ್ಲಿ ಒಂದು ಕ್ಲಾರಿಟಿ ಇದ್ದ ಹಾಗೆ ಇದೆಯಾ? ಹಾಗಾದ್ರೆ ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯ ಅವರು ಸಿಎಂ ಕುರ್ಚಿಯನ್ನು ಬಿಟ್ಕೊಡೋದಿಲ್ಲ ಅಥವಾ DK ಶಿವಕುಮಾರ್ ಅವರು ಸಿಎಂ ಆಗೋದಿಲ್ಲ ಅನ್ನುವ ರೀತಿಯಾಗಿ ನವಿತಾ, ಇವತ್ತಿನ ಪ್ರಸಂಗ ನೋಡೋದಾದರೆ ಎಲ್ಲ ಒಂದು ಕಡೆ DK ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಸ್ಥಾನವನ್ನು ಬಿಟ್ಕೊಡಲ್ಲ ಅನ್ನೋ ಒಂದು ಸ್ಪಷ್ಟವಾದಂಥ ಒಂದು ಸಂದೇಶವನ್ನು ಕಳಿಸ್ತಂತಿದೆ. ಯಾಕಂದರೆ ಈಗಾಗಲೇ DK ಶಿವಕುಮಾರ್ ಭಾಳ ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಒಂದಲ್ಲ ಒಂದು ದಿನ CM ಸಿದ್ದರಾಮಯ್ಯ ಅವರು ನನಗೆ ಅಧಿಕಾರವನ್ನು ಬಿಟ್ಕೊಡ್ಬೋದು ಅನ್ನುವಂಥದ್ದು ಹೈಕಮಾಂಡ್ ನಾಯಕರು ಕೂಡ ಹೇಳ್ಬೋದು. ಆಗ DK ಶಿವಕುಮಾರ್ ಅವರಿಗೆ ಅಂದರೆ ಸಿದ್ದರಾಮಯ್ಯ ಅವರು ಅಧಿಕಾರವನ್ನು ಬಿಟ್ಕೊಡ್ಬೋದು ಅನ್ನೋ ಲೆಕ್ಕಾಚಾರದಲ್ಲಿ DK ಶಿವಕುಮಾರ್ ಕಾತುರದಿಂದ ಕಾಯ್ತಾ ಇದ್ದಾರೆ. ಆದರೆ ಈ ಒಂದು ವಿಚಾರ ಚರ್ಚೆಗೆ ಬಂದಂಥ ಸಂದರ್ಭದಲ್ಲಿ DK ಶಿವಕುಮಾರ್ ಅವರ ಹೆಸರು ಹೇಳಿದ್ದೇನೆ CM ಸಿದ್ದರಾಮಯ್ಯ ಅವರು ಎಲ್ಲ ಒಂದು ಕಡೆ ಬೇರೆ ಬೇರೆ ಸಚಿವರುಗಳು ಮತ್ತು ಶಾಸಕರ ಹೆಸರನ್ನು ಹೇಳೋದ್ರ ಮುಖಾಂತರವಾಗಿ ಅವರು ಮುಖ್ಯಮಂತ್ರಿ ಆಗ್ಬೋದು ಅನ್ನೊಂದು ವಿಚಾರವನ್ನು ಪ್ರಸ್ತಾಪವನ್ನು ಮಾಡೋದ್ರ ಮುಖಾಂತರವಾಗಿ ಎಲ್ಲ ಒಂದು ಕಡೆ DK ಶಿವಕುಮಾರ್ ಆಸೆಗೆ ಎಲ್ಲ ಒಂದು ಕಡೆ ತಣ್ಣೀರೇರಿಸುವಂಥ ಒಂದು ಕೆಲಸವನ್ನು ಕೂಡ ಮುಖ್ಯಮಂತ್ರಿಗಳು ಮಾಡಿರುವಂಥದ್ದು. ಸ್ವತಃ ಈ ಒಂದು ಮುಖ್ಯಮಂತ್ರಿಗಳ ನಡೆ ಸಾಕಷ್ಟು ಚರ್ಚೆಗೆ ಈಗಾಗಲೇ ಗ್ರಾಸವಾಗಿರುವಂಥದ್ದು. ಒಂದು ಕಡೆ ವಿಧಾನಸಭೆ ಕೂಡ ನಡೀತಾ ಇದೆ. ಬಜೆಟ್ ಮೇಲೆ ಮುಖ್ಯಮಂತ್ರಿಗಳು ಕೂಡ ಉತ್ತರವನ್ನು ಕೂಡ ಕೊಡ್ತಾ ಇರುವಂಥದ್ದು. ಬಜೆಟ್ ಮೇಲೆ ಚರ್ಚೆ ಆದಂಥ ಸಂದರ್ಭದಲ್ಲಿ ಸ್ಪೀಕರ್ UT ಖಾದರ್ ಅವರು ಅವಧಿಗೂ ಮುಂಚಿತವಾಗಿಯೇ ಫೋಟೋಶೂಟನ್ನು ಶಾಸಕರ ಜೊತೆ ಮಾಡ್ತಾ ಇರುವಂಥದ್ದು. ಸಹಜವಾಗಿಯೇ ಯಾವುದೇ ಸರ್ಕಾರ ಆದರೂ ಕೂಡ ಸ್ಪೀಕರ್ ಆದಂಥವರು 5 ವರ್ಷ ಪೂರ್ಣಗೊಳಿಸಿದ ಬಳಿಕವಾಗಿ ಶಾಸಕರ ಜೊತೆಗೆ ಫೋಟೋಶೂಟ್ ಮಾಡುವಂಥದ್ದು ಸಂಪ್ರದಾಯ. ಆದರೆ ಸ್ಪೀಕರ್ UT ಖಾದರ್ ಅವರು 3 ವರ್ಷ ಇದ್ದಂಥ ಸಂದರ್ಭದಲ್ಲೇ ಫೋಟೋಶೂಟನ್ನು ಮಾಡೋದ್ರ ಮುಖಾಂತರವಾಗಿ ಎಲ್ಲ ಒಂದು ಕಡೆ ನಾಯಕತ್ವ ಬದಲಾವಣೆ ಒಂದು ಚರ್ಚೆಗೆ ಈಗಾಗಲೇ ನಾಂದಿಡಿರುವಂಥದ್ದು. ಒಂದು ವೇಳೆ ಏನಾದರೂ ಸ್ಪೀಕರ್ UT ಖಾದರ್ ಅವರು ಅಂದರೆ 3 ವರ್ಷ ಆದ ಬಳಿಕವಾಗಿ ಅಧಿವೇಶನ ಆದ ಬಳಿಕವಾಗಿ ಸಂಪುಟ ಪುನರಚನೆ ಆಗ್ಬೋದು ಅಥವಾ ನಾಯಕತ್ವ ಬದಲಾವಣೆ ಆಗ್ಬೋದು ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಅಂಥ ಸಂದರ್ಭದಲ್ಲಿ ಸ್ಪೀಕರ್ UT ಖಾದರ್ ಅವರು ಸ್ಪೀಕರ್ ಸ್ಥಾನದಿಂದ ಇಳಿಯೋದ್ರ ಮುಖಾಂತರವಾಗಿ ಮಂತ್ರಿ ಆಗ್ಬೋದು ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಅದಕ್ಕೆ ಪೂರಕವಾಗಿಯೇ ಇವತ್ತು ಫೋಟೋಶೂಟನ್ನು ನಡೆಸಿದ್ದಾರೆ ಅನ್ನೋ ವಿಚಾರವನ್ನು ಸದನದಲ್ಲಿ ಪ್ರತಿಪಕ್ಷ ನಾಯಕರು ಪ್ರಸ್ತಾಪ ಮಾಡಿದ ಸಂದರ್ಭದಲ್ಲಿ ಎಲ್ಲ ಹೆಸರುಗಳು ಕೂಡ ಹೇಳಿದ್ರು. ಮುಖ್ಯವಾಗಿ ಮುಖ್ಯಮಂತ್ರಿಗಳು ಏನೋ ರೆಡ್ಡಿ ಆಗಿರ್ಬೋದು, ದಿನೇಶ್ ಗುಂಡೂರಾವ್ ಹೆಸರು ಆಗಿರ್ಬೋದು, ಶಿವನಂದ ಪಾಟೀಲ್ ಆಗಿರ್ಬೋದು, ಮತ್ತೊಂದು ಕಡೆ MB ಪಾಟೀಲ್ ಹೆಸರು ಎಲ್ಲರೂ ಕೂಡ ಹೇಳಿದ್ರು. ಅಂದರೆ ಇವರು 224 ಜನ ಸದಸ್ಯರೆಲ್ಲರೂ ಕೂಡ ಮುಖ್ಯಮಂತ್ರಿ ಸ್ಥಾನಕ್ಕೆ ಅರ್ಹರು, ಎಲ್ಲರೂ ಕೂಡ ಆಗ್ಬೋದು. ಆದರೆ DK ಶಿವಕುಮಾರ್ ಅವರು ಪ್ರಬಲ ಆಕಾಂಕ್ಷಿ ಆಗಿದ್ದಾರೆ. ಈಗಾಗಲೇ ಮುಖ್ಯಮಂತ್ರಿ ಆಗುವಂಥ ನಿಟ್ಟಿನಲ್ಲಿ ಕೂಡ ಬಹಳ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ DK ಶಿವಕುಮಾರ್ ಅವರು ಹೆಸರು ಹೇಳಿದೆ ಇರುವಂಥದ್ದು ಇಲ್ಲ ಒಂದು ಕಡೆ ಒಂದು ರೀತಿ ಸಹಜವಾಗಿಯೇ ಪ್ರತಿಪಕ್ಷವಾಗಿರ್ತಕ್ಕಂಥ BJP ನಾಯಕರು ಕೂಡ ದೊಡ್ಡ ಮಟ್ಟದ ಟೀಕೆ ಗುರಿಯಾಗಿರುವಂಥದ್ದು. ಇದನ್ನೇ ಒಂದು ರೀತಿ ಅಸ್ತ್ರವಾಗಿ ಮಾಡ್ಕೊಳ್ಳೋದ್ರ ಮುಖಾಂತರವಾಗಿ ಒಂದು ರೀತಿ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಆಂತರಿಕ ಕಚ್ಚಾಟವನ್ನು ಒಂದು ರೀತಿ ರಾಜಕೀಯವಾಗಿ ಲಾಭವನ್ನು ಮಾಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಕೂಡ BJP ನಾಯಕರು ಇವತ್ತು ಮುಂದಾಗಿರುವಂಥದ್ದು. ಇವತ್ತಿನ ಸದನದಲ್ಲೂ ಕೂಡ ಬಜೆಟ್ ಮೇಲೆ ಚರ್ಚೆ ಆದ ಸಂದರ್ಭದಲ್ಲಿ ಒಂದು ರೀತಿ ಕಾಂಗ್ರೆಸ್ಗೆ ಒಂದು ರೀತಿ ಪವರ್ ಶೇರಿಂಗ್ ವಿಚಾರದ ಗೊಂದಲದ ಮುಖಾಂತರವಾಗಿ BJP ನಾಯಕರು ಇವತ್ತು ಕೌಂಟರ್ನ ಕೊಟ್ಟಿರುವಂಥದ್ದು. ಆ ಕೌಂಟರ್ ಕೊಟ್ಟಂತ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ DK ಶಿವಕುಮಾರ್ ಅವರು ಹೆಸರು ಹೇಳ್ತಾರೆ ಅನ್ನೋ ಒಂದು ವಿಚಾರ ಕೂಡ BJP ನಾಯಕರಲ್ಲಿ ಇತ್ತು. ಆದರೆ ಒಂದು ಕಡೆ ಬೇರೆ ಜನ ಹೆಸರುಗಳ ಹೇಳಿದಂಥ CM ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಹೆಸರು ಹೇಳಿರುವಂಥದ್ದು ಒಂದು ರೀತಿ ದೊಡ್ಡ ಮಟ್ಟದ ಚರ್ಚೆಗೆ ಈಗಾಗಲೇ ಗ್ರಾಸವಾಗಿರುವಂಥದ್ದು. ನವಿತಾ, ಕೃಷ್ಣ, ಈಗ ಸಾಕಷ್ಟು ರೀತಿ ತಯಾರಿಯನ್ನ ಕೂಡ ಮಾಡ್ಕೊಳ್ತಾ ಇದ್ದಾರೆ DK ಶಿವಕುಮಾರ್ ಅವರು. ಇನ್ನೊಂದು ಕಡೆ ಈಗಾಗಲೇ ಎಲೆಕ್ಷನ್ನ ವಿಚಾರ, GBA ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇಂತಹ ಸಂದರ್ಭದಲ್ಲಿ ಈಗ ಸಿದ್ದರಾಮಯ್ಯ ಅವರಿಗೆ ಕೊಟ್ಟಂತಹ ಹೇಳಿಕೆ ಕಾಂಗ್ರೆಸ್ನ ಮೇಲೇನೆ ಯಾವ ರೀತಿಯ ಪರಿಣಾಮಕ್ಕೆ ಕಾರಣ ಆಗಬಹುದು? ಓಕೆ, ನಾವು ಈಗಾಗಲೇ ನಮ್ಮ ರಿಪೋರ್ಟರ್ಗೆ ನನ್ನ ವಾಯ್ಸ್ ಕೇಳಿಸ್ತಾ ಇಲ್ಲ, ಅವರನ್ನು ಮತ್ತೆ ಸಂಪರ್ಕ ಮಾಡುವಂಥ ಪ್ರಯತ್ನ ಮಾಡೋಣ. ಈಗಾಗಲೇ ಇವತ್ತು ಸದನದಲ್ಲಿ ಒಂದು ರೀತಿಯ ಕಾವೇರಿದಂತಹ ಚರ್ಚೆ ಅಂತ ನಾವು ಹೇಳ್ತೀವಲ್ಲ, ಅಂತ ಹೇಳಿದ್ರೆ ಇದು ಗಂಭೀರವಾದ ವಿಚಾರಕ್ಕೆ ಅನ್ನುವಂತಹ ಸಂದರ್ಭದಲ್ಲಿ ಸಮಸ್ಯೆಗಳಾಗಿರ್ಬೋದು, ಅಭಿವೃದ್ಧಿಯ ವಿಚಾರಕ್ಕಲ್ಲ, ಈ CM ಸ್ಥಾನದ ಕುರಿತಂತೆ ದೊಡ್ಡ ಮಟ್ಟದಲ್ಲಿ ಇವತ್ತು ಚರ್ಚೆ ಕೂಡ ಆಯಿತು. ಕೃಷ್ಣ, ಈಗಾಗಲೇ ಸಿದ್ದರಾಮಯ್ಯ ಅವರ ಈ ರೀತಿಯಾದಂತಹ ಸ್ಟೇಟ್ಮೆಂಟ್ ಇದೆಯಲ್ಲ, DK ಸಾಕಷ್ಟು ಕನಸುಗಳನ್ನು ಕಟ್ಕೊಂಡಿದ್ರು, ಎಲೆಕ್ಷನ್ನ ವಿಚಾರದಲ್ಲೂ ಕೂಡ ಈಗಾಗಲೇ ತಯಾರಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ, GBA ಆಗಿರ್ಬೋದು. ಇಂತಹ ಸಂದರ್ಭದಲ್ಲಿ ಈಗ ಇದು ಈ ಒಂದು ಸ್ಟೇಟ್ಮೆಂಟ್ ಯಾವ ರೀತಿಯ ಪರಿಣಾಮವನ್ನು ಬೀರಬಹುದು ಅಂತ? ನವಿತಾ, ಖಂಡಿತವಾಗ್ಲೂ ದೊಡ್ಡ ಮಟ್ಟದ ಎಫೆಕ್ಟ್ ಆಗ್ಬೋದು. ಯಾಕಂದರೆ DK ಶಿವಕುಮಾರ್ ಅವರು ಬಜೆಟ್ ಅಧಿವೇಶನ ಆದಕೊಳ್ಳುವಾಗೆ ಮುಖ್ಯಮಂತ್ರಿ ಆಗುವಂಥ ಕನಸನ್ನು ಕೂಡ ಕಾಣ್ತಾ ಇರುವಂಥದ್ದು. ಹೈಕಮಾಂಡ್ ನಾಯಕರು ಕೂಡ ಕರಿಬೋದು ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಭಾಳ ನಿರೀಕ್ಷೆಯನ್ನು DK ಶಿವಕುಮಾರ್ ಇಟ್ಕೊಂಡಿರುವಂಥದ್ದು. ಯಾಕಂದರೆ ನಮ್ಮ ನಡುವೆ ಒಪ್ಪಂದ ಆಗಿದೆ, ಆ ಒಪ್ಪಂದದಂತೆ ಎಲ್ಲ ಒಂದು ಕಡೆ ಬರುವಂಥ ದಿನಗಳಲ್ಲಿ ಅದರ ಬಗ್ಗೆ ನಡ್ಕೊಳ್ತಾರೆ ಅನ್ನೋ ಮಾತನ್ನು DK ಶಿವಕುಮಾರ್ ಕೂಡ ಹೇಳ್ತಾ ಇರುವಂಥದ್ದು. ಮತ್ತೊಂದು ಕಡೆ ಅವರ ಸಹೋದರಾಗಿರ್ತಕ್ಕಂಥ DK ಸುರೇಶ್ ಅವರು ಕೂಡ ಹಲವು ಬಾರಿ ಪ್ರತಿಪಾದನೆ ಕೂಡ ಮಾಡಿದ್ದಾರೆ. ಅವ್ರ ನಡುವೆ ಒಪ್ಪಂದ ಆಗಿದೆ ಅಂದ್ಕೊಂಡಂತೆ ಸಿದ್ದರಾಮಯ್ಯ ಕೂಡ ಹೇಳಿದಂತೆ ನಡ್ಕೊಳ್ತಾರೆ ಅನ್ನೋ ಮಾತನ್ನು ಕೂಡ DK ಸುರೇಶ್ ಅವರು ಹೇಳಿದ್ದಾರೆ. ಇದ್ರ ನಡುವೆ ಎಲ್ಲ ಒಂದು ಕಡೆ DK ಶಿವಕುಮಾರ್ ಅವರು ಒಂದ್ಸಾರಿ ಮುಖ್ಯಮಂತ್ರಿ ಆಗಲಿ ಅನ್ನೋ ಒಂದು ವಿಚಾರ CM ಸಿದ್ದರಾಮಯ್ಯ ಹೇಳ್ಬೋದು ಅನ್ನೊಂದು ಮನಸ್ಥಿತಿ ಸಹಜವಾಗಿಯೇ DK ಶಿವಕುಮಾರ್ ಆಪ್ತ ಬಣದ ಶಾಸಕರಾಗಿರ್ಬೋದು ಮತ್ತು DK ಶಿವಕುಮಾರ್ ಆಗಿರ್ಬೋದು, ಮತ್ತೊಂದು ಕಡೆ ಅವರ ಕಾಂಗ್ರೆಸ್ ವಲಯದಲ್ಲೂ ಕೂಡ ಚರ್ಚೆ ಇತ್ತು. ಆದರೆ ಅವರ ವಿಚಾರ ಬಂದಂಥ ಸಂದರ್ಭದಲ್ಲೂ ಕೂಡ CM ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಬದಲಾಗಿ ಮತ್ತೊಬ್ಬ ಶಾಸಕರನ್ನು ಮತ್ತು ಸಚಿವರುಗಳನ್ನು ಹೇಳಿದ ಸಂದರ್ಭದಲ್ಲಿ ಒಂದು DK ಶಿವಕುಮಾರ್ ಅವರಿಗೆ ಈ ಒಂದು ವಿಚಾರ ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಯಾಕಂದರೆ ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಬಂದು 2 ಮುಕ್ಕಾಲು ವರ್ಷಗಳು ಕೂಡ ಪೂರೈಸ್ತಾ ಇದ್ದಾರೆ.
2 ವರ್ಷಗಳ ಆದ ನಂತರವಾಗಿ ಅಧಿಕಾರ ಹಸ್ತಾಂತರವನ್ನು ಮಾಡ್ಬೋದು ಅನ್ನೋ ವಿಚಾರ ಕೂಡ ಚರ್ಚೆ ಆಗ್ತಾ ಇತ್ತು. ಈಗ 2.25 ವರ್ಷ ಮತ್ತು 3 ವರ್ಷ ಆಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಅಧಿವೇಶನ ಆದ ಬಳಿಕವಾಗಿ ಏನು ಮುಖ್ಯಮಂತ್ರಿ ಪದವಿಯನ್ನು ಬಿಟ್ಕೊಡ್ಬೋದು ಅನ್ನೋ ಮನಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಇದ್ದಾರೆ. ಆದರೆ ಇಂಥ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯ ಸದನದಲ್ಲಿ ಆಡಿರ್ತಕ್ಕಂಥ ಒಂದು ಮಾತಿನಿಂದಾಗಿ ಇಲ್ಲೇ ಒಂದು ಕಡೆ ಯಾವುದೇ ಕಾರಣಕ್ಕೂ ಕೂಡ ಬರುವಂಥ ದಿನಗಳಲ್ಲಿ ಅವರು ತಮಗೆ ಅಧಿಕಾರವನ್ನು ಬಿಟ್ಕೊಟ್ಟಲ್ಲ ಅನ್ನೋ ಒಂದು ಅಭಿಪ್ರಾಯಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಬಂದಂಗಿದೆ. ಅದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಬದಲಾಗಿ ಸತೀಶ್ ಜಾರಕಿಹೊಳಿ ಆಗಿರ್ಬೋದು ಮತ್ತು ಸಂದರ್ಭದಲ್ಲಿ ಫೋಟೋ ಸೆಷನ್ ಅನ್ನ ಮಾಡ್ತಾರೆ ನಾರ್ಮಲ್ ಆಗಿ. ಇವತ್ತು ಇದರ ವಿಶೇಷತೆ ಏನು? ಯಾಕಂದ್ರೆ ಬಿಜೆಪಿಯವರೇ ಹೇಳಿದ ಹಾಗೆ ಇದು ಏನಾದರೂ ಅದರ ಮುನ್ಸೂಚನೆನಾ ಹೇಗೆ ಅಂತ? ಕೃಷ್ಣ, ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಆದ್ರೆ ಫೋಟೋ ಸೆಷನ್ ನ ವಿಶೇಷತೆ ಏನು ಅಂತ? ನವಿತಾ, ಈಗಾಗಲೇ ಫೋಟೋ ಸೆಷನ್ನು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿರುವಂಥದ್ದು. ಕಾಂಗ್ರೆಸ್ ಸರ್ಕಾರ ಬಂದು 3 ವರ್ಷಗಳು ಆಗ್ತಾ ಇದೆ, ಅಂದರೆ 2.25 ವರ್ಷಗಳು ಆಗ್ತಾ ಇದೆ. 5 ವರ್ಷ ಪೂರೈಸಿದ ಸಂದರ್ಭದಲ್ಲಿ ಯಾವುದೇ ಒಂದು ಸ್ಪೀಕರ್ ಆದಂಥವರು ಫೋಟೋ ಶೂಟನ್ನು ಮಾಡುವಂಥದ್ದು ಸಂಪ್ರದಾಯ. ಆದರೆ ಸ್ಪೀಕರ್ ಯುಟಿಕಾದವರು 2.25 ವರ್ಷಕ್ಕೇ ಈಗಾಗಲೇ ಫೋಟೋ ಶೂಟನ್ನು ಮಾಡಿಸಿರುವಂಥದ್ದು. ಫೋಟೋ ಶೂಟ್ ಮಾಡಿಸಿರುವಂಥ ಮುಖ್ಯ ಉದ್ದೇಶ ಏನು ಅಂತಂದರೆ 2.25 ವರ್ಷ ಆದ ಬಳಿಕವಾಗಿ ಕಾಂಗ್ರೆಸ್ನಲ್ಲಿ ಬದಲಾವಣೆ ಆಗ್ಬೋದು, ಸ್ಪೀಕರ್ ಯುಟಿಕಾದವರು ಮಂತ್ರಿ ಆಗ್ಬೋದು ಅಥವಾ DCM ಆಗ್ಬೋದು ಅನ್ನೋ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಹಾಗಾಗಿನೇ ಕೊನೆಯ ಬಾರಿಯ ಅಧಿವೇಶನ ಅನ್ನೋ ಕಾರಣಕ್ಕೋಸ್ಕರವಾಗಿಯೇ ಸ್ಪೀಕರ್ ಯುಟಿಕಾದವರು ಎಲ್ಲ ಸದಸ್ಯರ ಜೊತೆಗೂ ಕೂಡ ಇವತ್ತು ಫೋಟೋ ಶೂಟ್ ಅನ್ನು ಕೂಡ ನಡೆಸಿರುವಂಥದ್ದು. ಫೋಟೋ ಶೂಟ್ ನಡೆಸಿರುವಂಥ ಒಂದು ವಿಚಾರ ದೊಡ್ಡ ಮಟ್ಟದ ಸದ್ದುಗದ್ದಲಕ್ಕೆ ಕೂಡ ಕಾರಣವಾಗಿರುವಂಥದ್ದು. ಈಗಾಗಲೇ ಪ್ರತಿಪಕ್ಷ ನಾಯಕರು ಕೂಡ ಇದನ್ನೇ ಪ್ರಶ್ನೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಸ್ಪೀಕರ್ ಯುಟಿಕಾದರ್ ಅವರು ಈಗ ಇದ್ದಕ್ಕಿದ್ದಂತೆ ಈ ರೀತಿ ನಡೆಯನ್ನು ತೋರ್ತಾ ಇರುವಂಥದ್ದು ಯಾಕೆ? ಏನಾದರೂ ಅವರು ಇವತ್ತು ಕೊನೆ ಅಧಿವೇಶನ ಅವರು ಈ ಒಂದು ಅಧಿವೇಶನ ಮುಗಿಸ್ಕೊಂಡು ನೆಕ್ಸ್ಟ್ ಬರುವಂಥ ದಿನಗಳಲ್ಲಿ ಮಂತ್ರಿ ಆಗ್ತಾರಾ? ಹೀಗೆ ಸಾಕಷ್ಟು ಚರ್ಚೆ ಆದ ಸಂದರ್ಭದಲ್ಲಿ ನಾಯಕತ್ವದ ಬದಲಾವಣೆ ಕೂಡ ಚರ್ಚೆ ಆಗಿರುವಂಥದ್ದು. ಹೀಗಾಗಿ ಫೋಟೋ ಶೂಟ್ ಅನ್ನುವಂಥದ್ದು ಬಹುಶಃ ಬರುವಂತಹ ಒಂದು ದಿನಗಳಲ್ಲಿ ಕಾಂಗ್ರೆಸ್ನಲ್ಲಿ ದೊಡ್ಡ ಮಟ್ಟದ ಬದಲಾವಣೆ ಆದ ಸಂದರ್ಭದಲ್ಲಿ ಸಿಎಂ ಮುಖ್ಯಮಂತ್ರಿಗಳ ಬದಲಾವಣೆ ಅಥವಾ ನಾಯಕತ್ವ ಬದಲಾವಣೆ, ಸಂಪುಟ ಪುನರಚನೆ ಆದ ಸಂದರ್ಭದಲ್ಲಿ ಸ್ಪೀಕರ್ ಯುಟಿಕಾದರ್ ಅವರು ಎಲ್ಲ ಒಂದು ಕಡೆ ಸ್ಪೀಕರ್ ಸ್ಥಾನದಿಂದ ಇಳಿಯೋದರ ಮುಖಾಂತರವಾಗಿ ಅವರು ಮಂತ್ರಿ ಆಗ್ಬೋದು, ಕೊನೆಯ ಬಾರಿಯ ಅಧಿವೇಶನ. ಆ ಕಾರಣಕ್ಕೋಸ್ಕರವಾಗಿಯೇ ಇವತ್ತು ಫೋಟೋ ಶೂಟ್ ಅನ್ನು ನಡೆಸಿದ್ದಾರೆ ಅನ್ನುವಂಥದ್ದು ರಾಜ್ಯ ಕಾಂಗ್ರೆಸ್ ವಲಯದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಚರ್ಚೆ ಆದರೂ ಕೂಡ ಕಾಂಗ್ರೆಸ್ ನಾಯಕರು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ವಿಚಾರದ ಬಗ್ಗೆ ಬಿಟ್ಕೊಟ್ಟಿಲ್ಲ. ಬರುವಂಥ ದಿನಗಳಲ್ಲಿ ಸಾಕಷ್ಟು ಗೊಂದಲ ಆಗುತ್ತೆ ಅನ್ನುವಂಥದ್ದು. ಅದೇನೇ ಇದ್ರೂ ಕೂಡ ಸ್ಪೀಕರ್ ಯುಟಿಕಾದರ್ ಅವರ ನಡೆ ಆಗಿರ್ಬೋದು ಮತ್ತು ಕಾಂಗ್ರೆಸ್ ನಡೀತಿರ್ತಕ್ಕಂಥ ಗೊಂದಲ ಈಗ ಪ್ರತಿಪಕ್ಷವಾಗಿರತಕ್ಕಂಥ ಬಿಜೆಪಿ ನಾಯಕರು ಒಂದು ಅಸ್ತ್ರವಾಗಿ ಪರಿಣಮಿಸೋದ್ರ ಮುಖಾಂತರವಾಗಿ ಕಾಂಗ್ರೆಸ್ ವಿರುದ್ಧವಾಗಿ ಕೂಡ ಸಮರವನ್ನು ಕೂಡ ಸಾರಿರುವಂಥದ್ದು. ಅದರ ಮುಖ್ಯ ವಿಚಾರ ಏನು ಅಂತಂದರೆ ಇಲ್ಲಿ ಮುಖ್ಯವಾಗಿ ಎಲ್ಲೊಂದು ಕಡೆ ಬಜೆಟ್ ಅಧಿವೇಶನದ ಬಳಿಕವಾಗಿ ಸಿಎಂ ಸಿದ್ದರಾಮಯ್ಯ ಇಳಿದ ಮುಖಾಂತರವಾಗಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಒಂದು ಚರ್ಚೆ ಆಗ್ತಂಥ ಸಂದರ್ಭದಲ್ಲಿ ಇಲ್ಲೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರ ಹೆಸರು ಹೇಳೋದ್ರ ಬದಲು ಮತ್ತೊಬ್ಬ ಶಾಸಕರು ಮತ್ತು ಸಚಿವರುಗಳು ಹೇಳಿದಂಥ ಸಂದರ್ಭದಲ್ಲಿ ಒಂದು ರೀತಿ ಡಿ ಕೆ ಶಿವಕುಮಾರ್ ಅವರಿಗೆ ಈ ಒಂದು ವಿಚಾರ ನುಂಗಲಾರದ ತುತ್ತಾಗಿ ಇದೀಗ ಪರಿಣಮಿಸಿರುವಂಥದ್ದು. ನವಿತಾ, ಥ್ಯಾಂಕ್ ಯು ಕೃಷ್ಣ ಡೀಟೇಲ್ಸ್ಗೆ. ಗಲ್ಫ್ ದೇಶಗಳಲ್ಲಿ 26ನೇ ದಿನ ಯುದ್ಧ, ಕದನ ವಿರಾಮಕ್ಕೆ ಒಪ್ಪಿತ ಇರಾನ್. ಅಮೆರಿಕಕ್ಕೆ ಇರಾನ್ ಗಿಫ್ಟ್ ಕೊಡ್ತಾ ಅಣ್ವಸ್ತ್ರ ಬಳಕೆ ಕೈ ಬಿಡ್ತಾರಾ ಮುಜ್ತಾಬಾ? ಟ್ರಂಪ್ ಹೇಳಿದ್ದು ಸತ್ಯಾನ? ಹಾರ್ಮುಜ್ ಓಪನ್ ಆಗತ್ತಾ? ಕದನ ವಿರಾಮ ಇರಾನ್ ಒಪ್ಪಿಗೆ. ಅಮೆರಿಕ ಜೊತೆಗೆ ಕದನ ವಿರಾಮಕ್ಕೆ ಇರಾನ್ ಒಪ್ಪಿದ್ಯಾ? ಮಧ್ಯಪ್ರಾಚ್ಯದಲ್ಲಿ 26 ದಿನಗಳ ಈ ಒಂದು ಯುದ್ಧ ನಿಲ್ಲತ್ತ? ಯುದ್ಧದಲ್ಲಿ ನಾವು ಗೆದ್ದಿದ್ದೇವೆ ಅಂತ ಹೇಳ್ತಾ ಇದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಇರಾನ್ ಒಪ್ಪಿದ್ಯಾ ಇಲ್ವಾ ಅನ್ನುವಂತಹ ಪ್ರಶ್ನೆ ಕೂಡ ಇಲ್ಲಿ ಇರೋದು. ಕಾರಣ ಅಮೆರಿಕ ಹೇಳ್ತಾನೆ ಇರುತ್ತೆ ಯಾವಾಗಲೂ. ಆದರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇರಾನ್ ಇಲ್ಲಿ ಈಗ ಒಪ್ಪಬೇಕಾಗಿರೋದು, ಇರಾನ್ ಷರತ್ತುಗಳಿಗೆ ಒಪ್ಪಬೇಕಾಗಿದೆ, ಮನ್ನಣೆಯನ್ನು ಕೊಡಬೇಕಾಗಿದೆ. ಅಮೆರಿಕ ಅಧ್ಯಕ್ಷ ಹೇಳ್ತಾರೆ ನಾವು ಗೆದ್ದಿದ್ದೇವೆ ಅಂತ, ಇರಾನ್ ಬಳಿ ಪರಮಾಣು ಶಸ್ತ್ರಾಸ್ತ್ರ ಇಲ್ಲ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ಆದರೆ ಇದೇ ಸಂದರ್ಭದಲ್ಲಿ ಯುದ್ಧ ನಿಲ್ಲಿಸಬೇಕು ಅಂದ್ರೆ 15 ಷರತ್ತುಗಳನ್ನು ಕೂಡ ಈಗಾಗಲೇ ಟ್ರಂಪ್ ಹಾಕಿದ್ದಾರೆ ಇರಾನ್ ಮೇಲೆ. ಟ್ರಂಪ್ ಎಷ್ಟೇ ಹೇಳಿಕೆ ಕೊಟ್ಟರು ಕೂಡ ಇರಾನ್ ಮಾತ್ರ ತುಟಿಕ್ ಪಿಟಿಕ್ ಅಂತ ಇಲ್ಲ, ಸೈಲೆಂಟ್ ಆಗಿದೆ. ಯುದ್ಧ ನಿಲ್ಲಿಸಲ್ಲ ಅಂತಿದ್ದಾರೆ ಮುಜ್ತಬಾ ಖಮೇನಿ. ನಿಮ್ಮ ಸೋಲನ್ನ ಒಪ್ಪಂದ ಎಂದು ಕರೆಯಬೇಡಿ ಅಂತ ಹೇಳಿ ಅಮೆರಿಕ ಅಧ್ಯಕ್ಷ ಟ್ರಂಪ್ಗೆ ಎಚ್ಚರಿಕೆಯನ್ನ ಕೊಟ್ಟಿದೆ ಇರಾನ್. ಯಾಕಂದ್ರೆ ಅಮೆರಿಕ ಹೇಳಿತೆ ಅಂತ ತಕ್ಷಣ ಅದನ್ನು ಇತ್ತೀಚಿನ ದಿನಗಳಲ್ಲಿ ಯಾವ ದೇಶವು ಒಪ್ಪಬೇಕು ಅಥವಾ ನಂಬಬೇಕು ಅಂತ ಇಲ್ಲ. ಕಾರಣ ಆ ರೀತಿಯಾಗಿ ಅಮೆರಿಕ ತಾನು ಏನು ಬುದ್ಧಿ ತೋರಿಸ್ಬೇಕು ಅದನ್ನು ತೋರಿಸುತ್ತೆ. ಹಾಗಾಗಿ ಯಾವ ರಾಷ್ಟ್ರಗಳು ನಂಬುವ ಸ್ಥಿತಿಯಲ್ಲಿ ಇಲ್ಲ. ಇದನ್ನೇ ಇದೀಗ ಅಮೆರಿಕ ಅಧ್ಯಕ್ಷರು ಮಾಡ್ತಾ ಇದ್ರು ಕೂಡ ಇರಾನ್ ಹೇಳ್ತಾ ಇದೆ ಇಲ್ಲ, ನಾವಿನ್ನೂ ಕೂಡ ಒಪ್ಪಿಕೊಂಡಿಲ್ಲ. ಟ್ರಂಪ್ ಷರತ್ತುಗಳನ್ನು ತಿರಸ್ಕರಿಸಿದೆ ಇರಾನ್. They have no Navy and they have no Air Force and they have no nothing. And we literally have planes flying over Tehran and other parts of their country. They can't do a thing about it. For instance,
if I want to take down that power plant, that very big, powerful power plant, they can't do a thing about it. It's like, take me. That's all they can do. Because they're going to make a deal. They're going to make a deal. They did something yesterday that was amazing, actually. They gave us a present, and the present arrived today. And it was a very big present worth a tremendous amount of money. And I'm not going to tell you what that present is, but it was a very significant prize. And they gave it to us, and they said they were going to give it. So that meant one thing to me: we're dealing with the right people. Is that nuclear related? No, it wasn't nuclear related. It was oil and gas related, and it was a very nice thing they did. There won't be any nuclear weapons. They're not going to have, and they're not going to have enrichment, any of those things. But look, I hate to say that we're in a very good bargaining position, and I hate to say that they're defenseless because, until that last missile is fired, they have little power. But we are in about the best bargaining position. We're way ahead of schedule. And again, they have no Navy and they have no Air Force and they have no missile protection, and most of their missiles are gone. Most of their launches we've killed. We've killed about 82% of their launches. So even if they had a missile, they can't launch it. ಹರ್ಮಜ್ ಜಲಸಂಧಿಯಲ್ಲಿ ಪಾಕ್ ಹಡಗು ಲಾಕ್ ಆಗಿದೆ. ಪಾಕಿಸ್ತಾನ ಹಡಗನ್ನ ತಡೆದು ವಾಪಸ್ ಕಳುಹಿಸಿದೆ ಇರಾನ್. ಕರಾಚಿ ಕಡೆಗೆ ಸೆಲೆನ್ ಅನ್ನುವಂತಹ ಹಡಗು, ಪಾಕಿಸ್ತಾನದ ಹಡಗು ಸಾಗ್ತಾ ಇತ್ತು. ಜಲಸಂಧಿಯಲ್ಲಿ ಪಾಕ್ ಹಡಗನ್ನ ಇರಾನ್ ಲಾಕ್ ಮಾಡಿದೆ. ಪಾಕಿಸ್ತಾನ ಹಡಗನ್ನ ತಡೆದು ವಾಪಸ್ ಕಳುಹಿಸಿಬಿಟ್ಟಿದೆ ಇರಾನ್. ಅನುಮತಿ ಇಲ್ಲದೆ ಬಂದಿದ್ದಕ್ಕೆ ಈಗ ಇರಾನ್ ಪಡೆ ಪಾಕಿಸ್ತಾನದ ಹಡಗನ್ನ ತಡೆದಿದೆ. ಹಡಗು ತಡೆದ ಬಗ್ಗೆ IRGC ಮಾಹಿತಿಯನ್ನ ಕೊಟ್ಟಿದೆ. ಅನುಮತಿಯನ್ನ ಪಡ್ಕೊಂಡು ಹೋಗಬೇಕು, ಟೋಲ್ಗಳನ್ನ ಕೂಡ ವಿಧಿಸಲಾಗಿದೆ ಇರಾನ್. ಆದ್ರೆ ಇದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನುವಂಥ ರೀತಿಯಲ್ಲಿ ಪಾಕಿಸ್ತಾನ ಅನುಮತಿ ಇಲ್ಲದೆ ಹಡಗನ್ನ ಅಲ್ಲಿ ಕಳುಹಿಸಿತ್ತು. ಆದ್ರೆ ಇದೀಗ ಹಡಗನ್ನೇ ತಡೆದಿದೆ ಇರಾನ್. ಹಡಗನ್ನ ತಡೆದ ಬಗ್ಗೆ IRGC ಮಾಹಿತಿಯನ್ನು ಕೂಡ ಕೊಟ್ಟಿದೆ. ಆಲ್ರೆಡಿ ಅನುಮತಿ ಇಲ್ಲದೆ ಬಂದಿದ್ದಕ್ಕೆ ನಾವು ಅದನ್ನು ವಾಪಸ್ ಕಳುಹಿಸಿದೀವಿ ಅಂತ ಹೇಳಿ ಹಡಗು ತಡೆದ ಬಗ್ಗೆ IRGC ಮಾಹಿತಿಯನ್ನ ಕೊಟ್ಟಿದೆ. ಸೊ ಪಾಕಿಸ್ತಾನದ ಹಡಗನ್ನ ಅಲ್ಲಿ ಬಿಟ್ಟು ಕಳುಹಿಸಲಾಗಬಹುದಿತ್ತ ಅನ್ನುವಂಥ ಪ್ರಶ್ನೆಗೆ ಈಗಾಗಲೇ ಇರಾನ್ ಹೇಳಿದೆ, ಯಾರು ನಮ್ಮ ಜೊತೆ ಚೆನ್ನಾಗಿದ್ದಾರೆ ಅಥವಾ ಯಾರು ನಮ್ಮ ದ್ವೇಷಿಗಳಲ್ಲ, ಯಾರು ನಮ್ಮ ವೈರಿಗಳಲ್ಲ, ಅವರಿಗೆ ಕೆಲವರಿಗೆ ನಾವು ಆ ಅವಕಾಶವನ್ನು ಮಾಡಿಕೊಡ್ತೀವಿ ಅಂತ ಹೇಳಿ. ಇಂತಹ ಸಂದರ್ಭದಲ್ಲಿ ಇದೀಗ ಪಾಕಿಸ್ತಾನ ಕೂಡ ಅನುಮತಿಯನ್ನು ಪಡ್ಕೊಳ್ಬೇಕಾಗತ್ತೆ. ಆದರೆ ಪಾಕಿಸ್ತಾನ ಅನುಮತಿಯನ್ನು ಪಡೆಯದೇನೆ ಹಡಗನ್ನ ಅಲ್ಲಿ ಜಲಸಂಧಿ ಹತ್ರ ಕಳುಹಿಸಿತ್ತು. ಆದರೆ ಈಗ ಅನುಮತಿ ಇಲ್ಲದೆ ಹೋಗಿದ್ದಕ್ಕೆ ಇರಾನ್ ಅದನ್ನ ವಾಪಸ್ ಕಳುಹಿಸಿದೆ. ಇಸ್ರೇಲ್ ಮೇಲೆ ಇರಾನ್ ಸೇನೆ ನಿರಂತರವಾಗಿ ದಾಳಿ ಮಾಡ್ತಾನೇ ಇದೆ. 24 ಗಂಟೆಯಲ್ಲಿ 200 ಸೈನಿಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇಸ್ರೇಲ್ ಆರೋಗ್ಯ ಸಚಿವಾಲಯದಿಂದ ಮಾಹಿತಿ ಈಗ ಲಭ್ಯ ಆಗಿದೆ. ದೇಶದ ಹಲವು ಭಾಗಗಳನ್ನ ಗುರಿಯಾಗಿಸಿಕೊಂಡು ಇರಾನ್ ದಾಳಿ ಮಾಡ್ತಾ ಇದೆ. ಇರಾನ್ ಈಗಾಗಲೇ ಯುದ್ಧವನ್ನ ನಿಲ್ಲಿಸುವ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಅಮೆರಿಕ ಏನೇ ಹೇಳ್ತಾ ಇರಲಿ, ಮಾತುಕತೆ ಸಕ್ಸಸ್ ಆಗಿದೆ, ಯುದ್ಧವನ್ನ ನಾವು ಗೆದ್ದಿದ್ದೇವೆ ಅಂತ ಹೇಳಿದ್ರು ಕೂಡ ಇರಾನ್ ಮಾತ್ರ ಇನ್ನೂ ಯುದ್ಧವನ್ನ ಕಂಟಿನ್ಯೂ ಮಾಡ್ತಾನೇ ಇದೆ. ಇಸ್ರೇಲ್ ಮೇಲೆ ನಿರಂತರ ದಾಳಿಯನ್ನ ಮಾಡಿದೆ ಇರಾನ್ ಸೇನೆ. 24 ಗಂಟೆಯಲ್ಲಿ 200 ಸೈನಿಕರು ಗಂಭೀರವಾಗಿ ಗಾಯ ಆಗಿದ್ದಾರೆ ಅಂತ ಹೇಳಿ ಇಸ್ರೇಲ್ ಆರೋಗ್ಯ ಸಚಿವಾಲಯವೇ ಮಾಹಿತಿಯನ್ನ ಕೊಟ್ಟಿರೋದು. ಇರಾನ್ ಈಗಾಗಲೇ ಇಸ್ರೇಲ್ನ ಬೇರೆ ಬೇರೆ ಭಾಗಗಳನ್ನ ಗುರಿಯಾಗಿಸಿ ದಾಳಿಯನ್ನ ಮಾಡ್ತಾ ಇದೆ. ದೇಶದ ಹಲವು ಭಾಗಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ನಿರಂತರವಾಗಿ ದಾಳಿಯನ್ನ ಮಾಡ್ತಾ ಇದ್ದು, ಇಸ್ರೇಲ್ನ ಇದೀಗ ದಾಳಿಯಿಂದಾಗಿ ಅಲ್ಲಿನ ಇರಾನ್ ಮಾಡಿರುವಂತಹ ಈ ದಾಳಿಯಿಂದಾಗಿ ಇಸ್ರೇಲ್ನ ಅನೇಕ ಸೈನಿಕರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇರಾನ್ನ ಟೆಹ್ರಾನ್ ಮೇಲೆ ಇಸ್ರೇಲ್ ಅಟ್ಯಾಕ್ ಮಾಡಿದೆ. ಕ್ಷಿಪಣಿ ಉತ್ಪಾದಿಸುವ ಘಟಕಗಳೇ ಇಲ್ಲಿ ಮೇನ್ ಟಾರ್ಗೆಟ್ ಇಸ್ರೇಲ್ಗೆ. ಇರಾನ್ನ ಕ್ಷಿಪಣಿಗಳನ್ನು ಉತ್ಪಾದಿಸುವಂತಹ ಘಟಕಗಳು ಯಾವುದಿದೆ ಅದನ್ನ ಮೊದಲು ನಾಶ ಮಾಡಬೇಕು, ಅವುಗಳ ಮೇಲೆ ಅಟ್ಯಾಕ್ ಮಾಡಿದ್ರೆ ಇರಾನ್ ಮತ್ತೆ ಮತ್ತೆ ದಾಳಿ ಮಾಡೋದು ನಿಲ್ಸತ್ತೆ ಅನ್ನುವಂತಹ ಒಂದು ಉದ್ದೇಶ ಇದೆ. ಹಾಗಾಗಿ ಕ್ಷಿಪಣಿ ಉತ್ಪಾದಿಸುವ ಘಟಕಗಳನ್ನೇ ಮೇನ್ ಟಾರ್ಗೆಟ್ ಮಾಡಿಕೊಂಡು ಇದೀಗ ಇರಾನ್ ಮೇಲೆ ದಾಳಿಯನ್ನ ಇಸ್ರೇಲ್ ಮಾಡ್ತಿದೆ. 2 ಸ್ಥಳಗಳ ಮೇಲೆ ಇಸ್ರೇಲ್ ಸೇನೆಯಿಂದ ದಾಳಿ ನಡೆಸಲಾಗ್ತಾ ಇದ್ದು, ಟೆಹರಾನ್ನ 2 ತಾಣಗಳ ಮೇಲೆ ಡೆಡ್ಲಿ ಅಟ್ಯಾಕ್ ಅನ್ನ ಮಾಡಿದೆ. ದಾಳಿ ಮಾಡಿರೋದ್ರ ಬಗ್ಗೆ ಇಸ್ರೇಲ್ ಮಿಲಿಟರಿ ಮಾಹಿತಿಯನ್ನ ಹಂಚಿಕೊಂಡಿದೆ. ಇಸ್ರೇಲ್ ಇರಾನ್ ನಡುವಿನ ಯುದ್ಧದ ಎಫೆಕ್ಟ್ ಇದೀಗ ಬೀದರ್ನಲ್ಲಿ ಪೆಟ್ರೋಲ್ಗಾಗಿ ಮುಗಿಬಿದ್ದಿದ್ದಾರೆ ಜನ. ಬಂಕ್ಗಳ ಮುಂದೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದಾರೆ ಜನ. ಸುಡುವ ಬಿಸಿಲನ್ನು ಲೆಕ್ಕಿಸದೆ ಪೆಟ್ರೋಲ್ಗಾಗಿ
ಕ್ಯೂ ನಿಂತಿದ್ದು ಪೆಟ್ರೋಲ್ ಸಿಗಲ್ಲ ಅನ್ನುವಂತಹ ಆತಂಕ, ಕೆಲವು ಬಂಕ್ಗಳಲ್ಲಿ ಪೆಟ್ರೋಲ್ ಖಾಲಿ ಆಗಿದೆ ಅನ್ನುವಂತಹ ವದಂತಿಯ ಹಿನ್ನೆಲೆಯಲ್ಲೇ ಪೆಟ್ರೋಲ್ಗಾಗಿ ಈಗ ಮುಗಿಬಿದ್ದಿದ್ದಾರೆ ಜನ. ಪೆಟ್ರೋಲ್ಗಾಗಿ ಕಾದು ನಿಂತಿದ್ದಾರೆ. ಬಂಕ್ಗಳ ಮುಂದೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ಇದೆ. ಪೆಟ್ರೋಲ್ ಕೊರತೆ ಇಲ್ಲ ಅಂತ ಹೇಳಿ ಬಂದ ಸಿಬ್ಬಂದಿ ಹೇಳಿದ್ರು ಕೂಡ, ಬಂಕ್ನ ಸಿಬ್ಬಂದಿ ಹೇಳಿದ್ರು ಕೂಡ ತಮಗೂ ಅದಕ್ಕೂ ಸಂಬಂಧ ಇಲ್ಲ, ನಾವು ಫಸ್ಟ್ ಪೆಟ್ರೋಲ್ ತುಂಬಿಸ್ಕೊಂಡು ಬಿಡೋಣ ಅಂತ ಹೇಳಿ ಈಗಾಗಲೇ ವಾಹನ ಸವಾರರು ಅಲ್ಲಿ ಕಾಯ್ತಾ ಇದ್ದಾರೆ. ಆತಂಕದಿಂದನೇ ಈ ರೀತಿಯಾಗಿ ಪೆಟ್ರೋಲ್ ಸಿಗುತ್ತೋ ಇಲ್ವೋ ಅನ್ನುವಂಥ ಆತಂಕದಿಂದಾನೇ ವೆಹಿಕಲನ್ನು ಮೊದಲು ತಗೊಂಡು ಹೋಗಿ ಆ ನಂತರ ನಾವು ಮತ್ತೆ ಎಷ್ಟು ದಿನ ಸಿಗದಿದ್ರೂ ಪರವಾಗಿಲ್ಲ ಅನ್ನುವಂಥ ರೀತಿಯಲ್ಲಿ ಪೆಟ್ರೋಲ್ಗಳನ್ನು ತುಂಬಿಸ್ಕೋತಿದ್ದಾರೆ. ಜನ ಪಡಿ ಬೀಳಕ ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ನ್ಯೂಸ್ ಬಿಡ್ತಾ ಇದ್ದಾರೆ. ಅದರ ಸಲುವಾಗಿ ಮಂದಿ ಪಾಗಲಾಗ್ತಾ ಇದ್ದಾರೆ. ಏನು ಪೆಟ್ರೋಲ್ ಏನು ಶಾರ್ಟೇಜ್ ಇಲ್ಲ, ಇನ್ನೊಂದು ಅರ್ಧ ತಾಸಲ್ಲಿ ಟ್ಯಾಂಕರ್ ಹೊಂಟಿದೆ, ಗಾಡಿ ಖಾಲಿ ಆಗ್ತದೆ. ಪೆಟ್ರೋಲ್ ಏನು ಶಾರ್ಟೇಜು ಇಲ್ಲ ಸರ್, ಇದರಲ್ಲಿ ಶಾರ್ಟೇಜು ಇಲ್ಲ ಸರ್. ಅದು ಅಂದ್ರಲ್ಲಿ ಅದು ಉಡಿಪಡಿ ಬಿದ್ದೆ, ಅಂದ್ರಲ್ಲಿ ಬಂದಿದ್ದೆ. ಅದು ಸೋಷಿಯಲ್ ಮೀಡಿಯಾದಲ್ಲಿ ಅದು ನೋಡಿ ಮಂದಿ ಕರ್ನಾಟಕದಲ್ಲಿ ಅದು ಪರೇಶಾನ್ ಆಗ್ತಾ ಇದ್ದಾರೆ. ಒಟ್ಟಿ ಸಮಸ್ಯೆ ಇಲ್ಲ ಸರ್. ಈ ಜನ ಪಡಿ ಹೋಟೆಲ್ಗಳಿಗೂ ಕೂಡ ಕಮರ್ಷಿಯಲ್ ಸಿಲಿಂಡರ್ ಬಿಸಿ ಈಗಾಗಲೇ ತಟ್ತಾನೇ ಇದೆ. ಉದ್ಯಮದ ಮೇಲೆ ಸಾಕಷ್ಟು ಪರಿಣಾಮವನ್ನು ಬೀರಿದೆ. ಸಂಕಷ್ಟ ಮೇಲೆ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಇಡೀ ರಾಜ್ಯದಾದ್ಯಂತ ಹೋಟೆಲ್ ಮಾಲೀಕರು. ಕೊಪ್ಪಳದಲ್ಲೂ ಕೂಡ ಸೇಮ್ ಟು ಸೇಮ್ ಇದೀಗ ಸಿಲಿಂಡರ್ ಸಿಗದೆ ಸಾಕಷ್ಟು ಹೋಟೆಲ್ನವರು ಕ್ಲೋಸ್ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗ್ರಾಹಕರು ಕೂಡ ಇಲ್ಲ, ಹೋಟೆಲ್ಗಳು ಖಾಲಿ ಆಗಿದೆ. ಇಷ್ಟದ ತಿಂಡಿ ಸಿಗ್ತಾ ಇಲ್ಲಪ್ಪ, ಹೋಟೆಲ್ಗೆ ಹೋದ್ರೂ ಏನೂ ಸಿಗ್ತಾ ಇಲ್ಲ, ಮತ್ತೆ ಯಾಕೆ ಹೋಟೆಲ್ಗೆ ಹೋಗೋದು ಅಂತೇಳಿ ಗ್ರಾಹಕರು ಕೂಡ ಹೋಟೆಲ್ಗೆ ಹೋಗ್ತಾ ಇಲ್ಲ. ಆ ಹಿನ್ನೆಲೆಯಲ್ಲಿ ಹೋಟೆಲ್ಗೆ ಜನ ಬರ್ತಿಲ್ಲ. ಹೋಟೆಲ್ನ ಬಾಡಿಗೆ ಕಟ್ಟೋದಕ್ಕೆ ಈಗ ಮಾಲೀಕರು ಪರದಾಟವನ್ನು ಅನುಭವಿಸ್ತಿದ್ದಾರೆ. ಈಗಾಗಲೇ 50% ನಷ್ಟವನ್ನು ಅನುಭವಿಸಿದ್ದಾರೆ ಹೋಟೆಲ್ ಉದ್ಯಮಿಗಳು. ಕಟ್ಟಿಗೆ ಒಲೆ ಮತ್ತು ಕರೆಂಟ್ ಒಲೆಗಳಿಂದ ಮಾಡಿಕೊಂಡು ಹೋಟೆಲ್ ನಡೆಸ್ತಾ ಇದ್ದೀವಿ. ಇಲ್ಲಾಂದ್ರೆ ಬಂದೇ ಮಾಡಬೇಕಾದ ಪರಿಸ್ಥಿತಿ ಬರ್ತಿತ್ತು. ಇವಾಗ ನಮ್ಗೆ ಒಂದು 50% ವ್ಯಾಪಾರದಲ್ಲಿ ಲಾಸ್ ಆಗ್ತಾ ಇತ್ತು. ಈಗ ಪ್ರತಿ ದಿವಸ ಕಸ್ಟಮರ್ ಕೇಳಿದ ಐಟಮ್ಸ್ ನಾವು ಕೊಡ್ತಾ ಇಲ್ಲ. ಅದರಿಂದ ನಮ್ಗೆ ಬಹಳ ತೊಂದರೆ ಆಗ್ತಾ ಇದೆ. ಈಗ ನಮ್ ಬೇರೆ ದಿನ ಖರ್ಚು ಇರ್ತಾವೆ, ಅವೆಲ್ಲ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ನಮ್ಮಿಂದ ದಿವಸ ಕೇಳ್ತೀವಿ, ಇಲ್ಲ ಬಂದು ಕೊಡ್ತೀವಿ, ಇವತ್ತು ಬರುತ್ತೆ ನಾಳೆ ಬರುತ್ತೆ ಅಂತ ಹೇಳ್ತಾರೆ. ಈಗ ನಮ್ಗೆ ದಿವಸ 2 ಸಿಲಿಂಡರ್ ಬೇಕಾಗ್ತಿತ್ತು. ಈಗ ನಾವು ಕಟ್ಟಿಗೆ ಅಂದ್ರೆ ಕೆಲ ಐಟಮ್ಸ್ ಕಮ್ಮಿ ಮಾಡಿದ್ವಿ. ನಾವು 50% ಐಟಮ್ಸ್ ಕಮ್ಮಿ ಮಾಡ್ಕೊಂಡು ಬಂದ್ವಿ. ಅದರಿಂದ ಒಂದು ಅರ್ಧ ಸಿಲಿಂಡರ್ ಸಾಕಾಗ್ತಿತ್ತು. ಈಗ ಆದ್ರೆ ವ್ಯಾಪಾರ ಇಲ್ಲ, ವ್ಯಾಪಾರ ತುಂಬಾ ನಷ್ಟ ಆಗ್ತದೆ. ಹೌದು, ನಾವು ಹೋಗಿ ಕೇಳ್ಕೊಂಡಿವಿ, ಇಲ್ಲ ಕಳಿಸ್ತೀವಿ, ಬಂದ್ ಕೂಡ ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ್ರು. ಈಗ ಒಂದು 15 ದಿವಸ ಆಯ್ತು, ಸಿಲಿಂಡರ್ ಬಂದೇ ಇಲ್ಲ. ಬಂದ್ರೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದ ಹೋಟೆಲ್ಗಳಿಗೂ ತಟ್ಟಿದೆ ಗ್ಯಾಸ್ನ ಬಿಸಿ. ವಿವಿಧ ತರಹೇವಾರಿ ಮಾಂಸ ಖಾದ್ಯಗಳ ತಯಾರಿಯೇ ಸ್ಥಗಿತ ಆಗಿದೆ. ಈಗ ಬಹಳಷ್ಟು ಖಾದ್ಯಗಳನ್ನು ಸೌದೆ ಒಲೆಗಳಲ್ಲೇ ತಯಾರಿ ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಬಹಳಷ್ಟು ಖಾದ್ಯಗಳ ಮೆನುವಲ್ಲಿ ಬದಲಾವಣೆಯಾಗಿದೆ. ಕಳೆದ 15 ದಿನಗಳಿಂದಲೂ ಕೂಡ ಗ್ಯಾಸ್ ಸಮಸ್ಯೆಯನ್ನು ಈಗ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ ಹೋಟೆಲ್ನವರು ಅಳಲನ್ನು ತೋಡ್ಕೊಂಡಿದ್ದಾರೆ. 15 ದಿನದಿಂದ ನಾವು ಸೌದೆ ಒಲೆಯಲ್ಲೇ ಅಡುಗೆಯನ್ನು ತಯಾರಿ ಮಾಡ್ತಾ ಇದ್ದೀವಿ, ಗ್ರಾಹಕರಿಗೆ ಕೊಡ್ತಾ ಇದ್ದೇವೆ, ಗ್ಯಾಸ್ ಇಲ್ಲ, ಮಾಂಸದೂಟದ ಮೆನುವಿನಲ್ಲೇ ಬದಲಾವಣೆಯನ್ನು ಮಾಡ್ಕೊಂಡಿದ್ದೀವಿ ಅಂತ ಹೇಳಿ ಇದೀಗ ಅಳಲನ್ನು ಹೋಟೆಲ್ ಮಾಲೀಕರು ತೋಡ್ಕೊಳ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದಲ್ಲೂ ಕೂಡ ಹೋಟೆಲ್ಗಳಿಗೆ ಗ್ಯಾಸ್ ಬಿಸಿ ತಟ್ಟಿದೆ. ತರಹೇವಾರಿ ಮಾಂಸ ಖಾದ್ಯಗಳ ತಯಾರಿಯನ್ನು ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿದ್ದಾರೆ. ಬಹಳಷ್ಟು ಖಾದ್ಯಗಳನ್ನು ಸೌದೆ ಒಲೆಯಲ್ಲೇ ತಯಾರಿ ಮಾಡ್ತಾ ಇದ್ದು ಗ್ರಾಹಕರಿಗೆ ನೀಡ್ತಾ ಇದ್ದಾರೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಈ ಒಂದು ಯುದ್ಧದ ಹಿನ್ನೆಲೆಯಲ್ಲಿ ತೈಲಕ್ಕೆ ಸಂಕಷ್ಟ ಉಂಟಾಗಿದೆ. ಯಾದಗಿರಿ, ಹಾವೇರಿ, ಹುಬ್ಬಳ್ಳಿಯಲ್ಲೂ ಕೂಡ ಇದೀಗ ಬಂಕ್ಗಳ ಮುಂದೆ ಜನ ಸಾಲುಗಟ್ಟಿ ನಿಲ್ತಾ ಇದ್ದಾರೆ, ಪರದಾಟವನ್ನ ಮಾಡ್ತಿದ್ದಾರೆ. ಬಂಕ್ಗಳಲ್ಲಿ ಪೆಟ್ರೋಲ್, ಡೀಸೆಲ್ ಖಾಲಿ ಆಗ್ತಾ ಇದೆ. ಕೆಲವು ಬಂಕ್ಗಳ ಮುಂದೆ ವಾಹನ ಸವಾರರು ಕ್ಯೂ ಹಚ್ಚಿ ನಿಲ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲೂ ಅಷ್ಟೇ ಪೆಟ್ರೋಲ್, ಡೀಸೆಲ್ಗೆ ಮುಗಿಬಿದ್ದಿದ್ದಾರೆ ಜನ. ಇನ್ನು ಮತ್ತೊಂದು ಕಡೆ ಬೀದರ್ನಲ್ಲೂ ಅಷ್ಟೇ ಪೆಟ್ರೋಲ್, ಡೀಸೆಲ್ ಹಾಹಾಕಾರದ ವದಂತಿಯ ಹಿನ್ನೆಲೆಯಲ್ಲಿ ಬಂಕ್ಗಳ ಮುಂದೆ ಕ್ಯೂ ನಿಂತಿದ್ದಾರೆ ಜನ.
ಹೀಗೆ ಎಲ್ಲಾ ಕಡೆ ಪೆಟ್ರೋಲ್ ಸಿಗಲ್ಲ ಅನ್ನುವಂತಹ ವದಂತಿ ಹಬ್ಬತ್ತಲ್ಲ, ಆ ಟೈಮಲ್ಲಿ ಜನ ಈ ರೀತಿಯಾಗಿ ಹೋಗಿ ಪೆಟ್ರೋಲ್ ಹಾಕಿಸ್ತಾರೆ. ಮತ್ತೆ ಪೆಟ್ರೋಲ್ ಸಿಗದಿದ್ರೆ ಏನಪ್ಪ ಗತಿ, ಈಗ ಸಿಗ್ತಾ ಇದೆ, ಅಟ್ಲೀಸ್ಟ್ ಸಿಗುವ ಟೈಮಲ್ಲಿ ನಾವು ಅದನ್ನು ಯೂಸ್ ಮಾಡ್ಕೊಳ್ಳೋಣ, ಮತ್ತೆ ಸಿಗದಿದ್ರೆ ಯಾವ ರೀತಿಯಾಗಿ ಸಮಸ್ಯೆಯನ್ನು ಅನುಭವಿಸಬೇಕು, ಯಾಕೆ ಬೇಕು ಈಗಲೇ ಪೆಟ್ರೋಲ್ ಹಾಕಿಸ್ಕೊಳ್ಳೋಣ ಅಂತ ಹೇಳಿ ಜನ ಈಗಾಗಲೇ ಪೆಟ್ರೋಲ್ ಬಂಕ್ಗಳ ಮುಂದೆ ಹೋಗಿ ವೆಹಿಕಲ್ಗಳನ್ನ ತಗೊಂಡು ಹೋಗಿ ಅಲ್ಲಿ ಪೆಟ್ರೋಲ್ ಹಾಕಿಸ್ಕೊಳ್ತಾ ಇದ್ದಾರೆ. ವದಂತಿಗಳು ಅಂತ ಜನಕ್ಕೆ ಎಷ್ಟೇ ಹೇಳಿದ್ರು ಕೂಡ ಈ ರೀತಿಯಾಗಿ ಇಲ್ಲ, ಬಂಕ್ಗಳಲ್ಲಿ ಪೆಟ್ರೋಲ್ ಇದೆ, ಡೀಸೆಲ್ ಇದೆ ಅಂತ ಹೇಳಿದ್ರು ಕೂಡ ಜನ ಅದನ್ನ ಕೇಳುವ ಪರಿಸ್ಥಿತಿಯಲ್ಲಿಲ್ಲ. ಮೈಸೂರಲ್ಲಿ ಡಾಕ್ಟರ್ ಒಬ್ಬರ ವಿರುದ್ಧ ಮೋಸದ ಆರೋಪ ಕೇಳಿ ಬಂದಿದೆ. ಮದುವೆಯಾದ 15 ದಿನಕ್ಕೆ ಕರಾಳ ಮುಖವನ್ನ ಈ ಡಾಕ್ಟರ್ ತೋರಿಸಿದ್ರ. ಆಯುರ್ವೇದ ಡಾಕ್ಟರ್ ವಿನಯ್ ಕುಮಾರ್ ಮೇಲೆ ಈಗ ಈ ರೀತಿಯ ಆರೋಪ ಕೇಳಿ ಬಂದಿರುವುದು. ಮೈಸೂರಿನ ಡಾಕ್ಟರ್ ಮೇಲೆ ಇದೀಗ ಮೋಸದ ಆರೋಪ ಕೇಳಿ ಬಂದಿದೆ. ಮದುವೆಯಾಗಿ ಆಗಿರೋದು 15 ದಿನಕ್ಕೆ ತನ್ನ ಕರಾಳ ಮುಖವನ್ನ ತೋರಿಸಿದ್ರ ಅನ್ನುವಂತಹ ಒಂದು ಆರೋಪ ವಿನಯ್ ಕುಮಾರ್ ಮೇಲೆ ಕೇಳಿ ಬಂದಿದೆ. ನ್ಯಾಯ ಕೊಡಿಸಿ ಅಂತ ಹೇಳಿ ಅವರ ಪತ್ನಿ ವಿನೋದ ಈಗ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಗಂಡನಿಂದ ವಿಚಿತ್ರವಾಗಿ ಲೈಂಗಿಕ ಕಿರುಕುಳ ಆಗ್ತಾ ಇದೆ ಅನ್ನುವಂತಹ ಒಂದು ಆರೋಪವನ್ನ ಮಾಡಿದ್ದಾರೆ. ಹುಣಸೂರಿನ ಹನಗೋಡಿನಲ್ಲಿ ಕ್ಲಿನಿಕ್ ಅನ್ನ ಮಾಡ್ತಾ ಇದ್ದಾರೆ ವಿನಯ್, ಆಯುರ್ವೇದ ಡಾಕ್ಟರ್. ವೈದ್ಯ ವಿನಯ್ ಕುಮಾರ್ ಮೇಲೆ ದೂರು ಕೊಟ್ಟಿದ್ದಾರೆ ಪತ್ನಿ ವಿನೋದ. ವಕೀಲ ಪಾಂಡು ಪೂಜಾರಿ ಮೂಲಕ ಕೇಸ್ ಹಾಕಿಸಿದ್ದಾರೆ ವಿನೋದ. ಈ ಹಿಂದೆ ಡಾಕ್ಟರ್ಗೆ ಮೋಸ ಮಾಡಿದ್ರಂತೆ ಡಾಕ್ಟರ್ ವಿನಯ್. ಈ ಹಿಂದಿನ ಒಂದು ಆರೋಪ ಕೂಡ ಇದೀಗ ಮುನ್ನೆಲೆಗೆ ಬಂದಿದೆ. ಪ್ರಾಕ್ಟೀಸ್ ಮಾಡುವಾಗಲೇ ಪ್ರೇಮ ಪಾಶದಲ್ಲಿ ಬಿದ್ರಂತೆ, ಪ್ರೇಮ ಪಾಶ ಹಾಕಿದ್ರಂತೆ ಅಂತ ಹೇಳಿ ಸೀನಿಯರ್ ಡಾಕ್ಟರ್ ನಾಗಶ್ರೀಗೆ ಬಲೆ ಬೀಸಿದ್ರು ಅನ್ನುವಂತಹ ಆರೋಪ ಇದೇ ಡಾಕ್ಟರ್ ವಿನಯ್ ಮೇಲೆ ಕೇಳಿ ಬಂದಿದೆ. ಮೈಸೂರಿನ ಖಾಸಗಿ ಕಾಲೇಜಲ್ಲಿ ಓದುವಾಗ ಲವ್ ಇತ್ತು. ಡಾಕ್ಟರ್ ನಾಗಶ್ರೀ ಜೊತೆಗೆ ಸಲುಗೆ ಬೆಳೆಸಿ ಆಗ್ಲೂ ಕೂಡ ಪ್ರೀತಿಯ ನಾಟಕ ಆಡಿದ್ರ ಈ ಡಾಕ್ಟರ್. ಲೈಂಗಿಕವಾಗಿ ಬಳಸಿಕೊಂಡು ಕೈ ಕೊಟ್ಟಿದ್ದಾರೆ ಅನ್ನುವಂತಹ ಆರೋಪ ಇದೇ ಡಾಕ್ಟರ್ ಮೇಲೆ ಕೇಳಿ ಬಂದಿದೆ. ನೀವು ದೊಡ್ಡವರು, ಮದುವೆ ಅಸಾಧ್ಯ ಅಂತ ಹೇಳಿದ್ರಂತೆ. ಆ ಟೈಮಲ್ಲಿ ಶ್ರೀರಂಗಪಟ್ಟಣ ಲಾಡ್ಜ್ಗೆ ಕರೆದೊಯ್ದು ಸಾಯುವ ನಾಟಕನೂ ಆಡಿದ್ರಂತೆ. ತಾನು ಆತ್ಮಹತ್ಯೆಗೆ ಪ್ರಯತ್ನಿಸಿದ್ರಂತೆ ಡಾಕ್ಟರ್ ವಿನಯ್. ಡಾಕ್ಟರ್ ನಾಗಶ್ರೀಗೆ ನಿದ್ದೆ ಮಾತ್ರೆ, ಓವರ್ ಡೋಸ್ ಇಂಜೆಕ್ಷನ್ ಕೊಟ್ಟಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಿದೆ. ಘಟನೆ ಬಳಿಕ ಕೋಮಾಕ್ಕೆ ಜಾರಿದ್ರಂತೆ ವೈದ್ಯೆ ನಾಗಶ್ರೀ. 12 ವರ್ಷಗಳ ಕಾಲ ಜೀವಂತ ಶವವಾಗಿದ್ದಂತಹ ವೈದ್ಯೆ ನಿನ್ನೆ ಸಾವನ್ನಪ್ಪಿದ್ದಾರೆ. ಇದೀಗ ಈ ಡಾಕ್ಟರ್ ವಿರುದ್ಧ ಮತ್ತೊಂದು ಆರೋಪ ಕೇಳಿ ಬಂದಿರುವಂಥದ್ದು. ಆತನ ಪತ್ನಿಯೇ ಇದೀಗ ದೂರನ್ನ ಕೂಡ ಕೊಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ಪ್ರೇಮ ಪಾಶಕ್ಕೆ ಸಿಲುಕಿಸಿ ವೈದ್ಯೆಯ ಜೀವನವನ್ನೇ ನರಕ ಮಾಡಿದ್ದು ಈ ಡಾಕ್ಟರ್ ಅನ್ನುವಂತಹ ಆರೋಪ ಕೇಳಿ ಬಂದಿದೆ. ಇನ್ನು ಡಾಕ್ಟರ್ ವಿನಯ್ ಮೇಲೆ ಮತ್ತೊಂದು ಕೇಸ್ ಇತ್ತಂತೆ. ಇದು ಒಂದೊಂದಲ್ಲ, ಈತ ಸರಣಿಯಾಗಿ ಮೋಸ ಮಾಡಿರುವಂತಹ ಆರೋಪಗಳು ಈಗ ಒಂದೊಂದೊಂದಾಗಿ ಹೊರ ಬರ್ತಾ ಇದೆ. ಚಾರ್ಟರ್ಡ್ ಅಕೌಂಟೆಂಟ್ ಗೌತಮಿ ಅನ್ನೋರಿಗೂ ಕೂಡ ಈತ ಮೋಸ ಮಾಡಿದ್ನಂತೆ. ಗೌತಮಿ ಹಿರೇಮಠ್ ಅನ್ನೋರಿಗೂ ಕೂಡ ಈತ ಇದೇ ರೀತಿಯಾಗಿ ಮೋಸವನ್ನ ಮಾಡಿದ್ದಾನೆ. 2014ರಿಂದ 2017ರಲ್ಲಿ ಇಂಗ್ಲೆಂಡ್ನಲ್ಲಿ ಗೌತಮಿ ವಿದ್ಯಾಭ್ಯಾಸ ಮಾಡಿದ್ದಾರೆ. 2017ರಲ್ಲಿ ಮೈಸೂರಿಗೆ ಗೌತಮಿ ಆಗಮಿಸಿದ್ರು. ಫೇಸ್ಬುಕ್ ಮೂಲಕ ಲವ್ ಆಗತ್ತೆ, ಅಂದ್ರೆ ಪರಿಚಯ ಆಗತ್ತೆ, ಆ ಪರಿಚಯ ಲವ್ ಆಗಿ ಕನ್ವರ್ಟ್ ಆಗುತ್ತೆ. ಆಮೇಲೆ 1 ವರ್ಷ ಗೌತಮಿ ಆ ಸಂದರ್ಭದಲ್ಲಿ ಹಿರೇಮಠ್ ಆತ್ಮಹತ್ಯೆಗೆ ಕೂಡ ಶರಣಾಗಿದ್ರು. ವಿನಯನಿಂದಲೇ ನನ್ನ ಮಗಳು ಆತ್ಮಹತ್ಯೆ ಮಾಡ್ಕೊಂಡಿದ್ದಾಳೆ ಅಂತ ತಂದೆ ದೂರನ್ನ ಕೊಟ್ಟಿದ್ರು. ಈ ಕೇಸಲ್ಲಿ ಪೊಲೀಸರು ಬಿ ರಿಪೋರ್ಟ್ ಅನ್ನ ಸಲ್ಲಿಸಿದ್ರು. ಭಾರತೀಯ ದಂಡ ಸಂಹಿತೆ 306 ದಾಖಲಾಗಿದ್ದು ಮೇಲ್ಕೊಂಡು ಬಂತು. ಆದರೆ ಆ ಪ್ರಕರಣದಲ್ಲಿ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಆತ ಬಿಡುಗಡೆ ಹೊಂದಿರ್ತಾನೆ. ಅದಾದ ನಂತರ ಹುಣಸೂರಿನ ಹನಗೋಡು ಗ್ರಾಮ ಪಕ್ಕದ ಒಂದು ಹಳ್ಳಿ ಇರ್ತಕ್ಕಂಥ ಒಂದಲ್ಲಿ ವಿನೋದ ಅನ್ನೋ ಹುಡುಗಿನ ಮದುವೆ ಆಗ್ತಾರೆ ಸರ್. ಮದುವೆಯಾಗಿ 15 ದಿನಕ್ಕೆ ಆಕೆಗೆ ನಿಮ್ಮ ಮನೆಯಲ್ಲಿ ಹಣ ಕೊಡೋ ಶಕ್ತಿ ಇಲ್ಲ, ಹಾಗಾಗಿ ವರದಕ್ಷಿಣೆ ಕಿರುಕುಳ ಇದೆ ಅಂತ ಹೇಳಿ ವರದಕ್ಷಿಣೆ ಕೊಡಬೇಕು, ದುಡ್ಡು ಕೊಡಬೇಕು ಅಂತ ಹೇಳಿ ಮಾಡ್ತಾನೆ. ಅದ್ರ ಜೊತೆಗೆ ಏನಂತ ಹೇಳಿದ್ರೆ ಆಕೆಗೆ ಪ್ರತಿದಿನ ಜ್ಯೂಸ್ನಲ್ಲಿ ಒಂಥರ ಮತ್ತೊಬ್ಬರ ಔಷಧಿ ಹಾಕುವಂಥದ್ದು, ಡ್ರಗ್ಸ್ ಹಾಕುವಂಥದ್ದು ಅಂಥದ್ದೆಲ್ಲ ಕಾಟನ ಕೊಟ್ಟು ಆಕೆಗೆ ರಿವಾಲ್ವರ್ ತೋರಿಸಿ ನಿನ್ನ ಸಾಯಿಸ್ತೀನಿ ದುಡ್ತೋದು ಹೋದರೆ ನೀನು ಆಗಲೇ ಇಬ್ಬರು ಸಾಯಿಸಿದ್ದೀನಿ, ನಿನ್ನ ಸಾಯಿಸಿದ ಎಷ್ಟೊತ್ತು ನನಗಂತೆಲ್ಲ ಹೇಳಿಕೆ ಕೊಟ್ಟ ನಂತರ ಆತ ಮನೆಯ ದೌರ್ಜನ್ಯ ತಡೆಯಕ್ಕಾಗ್ದಾನೆ, ಕುಟುಂಬದವರ ದೌರ್ಜನ್ಯ ತಡೆಯಕ್ಕಾಗ್ದಾನೆ ಆಕೆ ಮನೆ ಬಿಟ್ಟು ಬಂದು ಹುಣಸೂರು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತಾರೆ ಸರ್. ಕಂಪ್ಲೇಂಟ್ ಕೊಟ್ಟು ಆ ಕಂಪ್ಲೇಂಟ್ ಕೂಡ ಪೊಲೀಸ್ ತನಿಖೆ ಮಾಡಿದ ಬಿ ರಿಪೋರ್ಟ್ ಹಾಕಿದ್ದಾರೆ. ಅದರ ಪ್ರೊಡಕ್ಷನ್ ಹಾಕ್ಕೊಂಡು ಹುಡುಗಿ ಬಂದಿದ್ದು. ಇಷ್ಟು ವಿಚಾರ ಬಂದಾಗ ಮೇಲ್ನೋಟಕ್ಕೆ ಆತ ಇಷ್ಟು ಹೆಣ್ಮಕ್ಳು ಹಾಳು ಮಾಡಿದ್ದಾನೆ ಅನ್ನೋದು ನನ್ನ ಗಮನಕ್ಕೆ ಬಂತು ಸರ್. ಹಾಗಾಗಿ ಈ ಪ್ರಕರಣವನ್ನು ಬಿಡಬಾರ್ದು, ಈತನಿಗೆ ಶಿಕ್ಷೆ ಕೊಡಿಸಬೇಕು, ಸಮಾಜದಲ್ಲಿ ಇಂಥ
ವೈಟ್ ಕಾಲರ್ ಕ್ರಿಮಿನಲ್ಸ್ ಅಂತ ಏನು ಹೇಳ್ತೀವಿ, ಬಿಳಿ ಕೋಟನ್ನು ಹಾಕೊಂಡು ಕ್ರೌರ್ಯವನ್ನು ಎಸ್ತಾ ಇದ್ದಾರೆ, ಹೆಣ್ಮಕ್ಳ ಮೇಲೆ ಯಾರು ಕ್ರೌರ್ಯವನ್ನು ಎಸ್ತಾ ಇದ್ದಾರೆ, ಇಂಥವ್ರ ಮೇಲೆ ತಕ್ಕ ಶಿಕ್ಷೆ ಆಗಬೇಕು ಅನ್ನೋದು ನನ್ನ ಈ ಒಂದು ಬದ್ಧತೆ ಆಗಿತ್ತು. ಭಾರತೀಯ ಜನತಾ ಸಮಿತಿ ಮುಂದೆ RRD